ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ತುಂಬ ದಿನಗಳಿಂದ ಜ್ಯೋತಿಷ್ಶಾಸ್ತ್ರದ ಮೇಲೆ ವಿಡಿಯೋ ಮಾಡಿರಲಿಲ್ಲ. ನಮ್ಮ ವಾಟ್ಸಪ್ಪಿಗೂ ಕೂಡ ಮೆಸೇಜ್ಗಳು ಬಂದಿದ್ದಾವೆ, ಯಾಕೆ ಸರ್ ಆಸ್ಟ್ರಾಲಜಿ ರಿಲೇಟೆಡ್ ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ. ನೋಡಿ, ನಮ್ಮದು ಮೂಲ ವೃತ್ತಿ ಅಂತೂ ವೈದ್ಯಕೀಯ ಕ್ಷೇತ್ರ ಇದೆ. ರೋಗ, ರೋಗಿ, ಔಷಧಿ, ಇದು ಮೂರೇನಿದೆ ನಮ್ಮದು ಮೂಲ ಕ್ಷೇತ್ರದಲ್ಲಿ ಬರ್ತದೆ. ಅದು ಎಲ್ಲ ಆ್ಯಂಗಲಲ್ಲಿಯೂ ಕೂಡ, ಫ್ಯಾಮಿಲಿ ಹಿಸ್ಟ್ರಿಯಲ್ಲಿಯೂ ಕೂಡ ವೈದ್ಯಕೀಯ ಕ್ಷೇತ್ರ ಇದೆ. ನಮ್ಮ ಡಿಗ್ರಿನೂ ಕೂಡ ಅದರಲ್ಲೇ ಆಗಿದೆ, ಇಂಟ್ರೆಸ್ಟ್ ಕೂಡ ಅದರಲ್ಲಿದೆ, ಮತ್ತು ಜಾತಕವೂ ಕೂಡ ಅದಕ್ಕೆ ಅಲೈನ್ ಆಗಿದೆ. ಸೊ ಆ ಕಾರಣಕ್ಕೆ ಆ ವೃತ್ತಿ ಸ್ವಲ್ಪ ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು. ಮತ್ತು ಅದರಲ್ಲಿ ಫೈನಾನ್ಷಿಯಲಿಯೂ ಕೂಡ ನಮಗೆ ಲಾಭ ಇರೋ ಕಾರಣಕ್ಕಾಗಿ ಸ್ವಲ್ಪ ಗಮನ ಆ ಕಡೆ ಜಾಸ್ತಿ ಇರುತ್ತೆ ನಮ್ಮದು. 6ನೇ ಮನೆ ಸ್ವಾಮಿ 10ನೇ ಮನೆಯಲ್ಲಿ, 2ನೇ ಮನೆ ಸ್ವಾಮಿ 12ನೇ ಮನೆಯಲ್ಲಿ, 10ನೇ ಮನೆ ಸ್ವಾಮಿ 8ನೇ ಮನೆಯಲ್ಲಿ. ದಿಸ್ ಇಸ್ ಅ ಪ್ಯೂರ್ಲಿ ಮೆಡಿಕಲ್ ಸೈನ್ಸ್ ಅನ್ನೋ ಮೆಡಿಕಲ್ ಕ್ಷೇತ್ರ. ಅದು ಏನೇ ಇರ್ಬೋದು, ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ. ಯಾಕಂದರೆ ಇದು ಹಾಸ್ಪಿಟ್ಯಾಲಿಟಿ, ರೋಗ ರೋಗಿ ಸಂಬಂಧ, ಔಷಧಿಗಳು ಮಾರಾಟ ಮಾಡೋದು ಮತ್ತು ಆಸ್ಪತ್ರೆ, ಜೈಲು, ಆಶ್ರಮಗಳಲ್ಲಿ ಕೆಲಸ ಮಾಡುವಂಥದ್ದು ಅಲೈನ್ಮೆಂಟು. ಓಕೆ, ಸೊ ಆ ಕಾರಣಕ್ಕೆ ನಾವು ಜಾಸ್ತಿ ಇದು ಕೊಡ್ತೀವಿ. ಮಧ್ಯದಲ್ಲಿ ಈ ಜ್ಯೋತಿಷ್ಯ ಆಸ್ಟ್ರಾಲಜಿ ತೋರ್ಕೊಳ್ಳೋದು ಎಲ್ಲಿ ಅಂದರೆ, ಮ್ಯಾಕ್ಸಿಮಮ್ ಗ್ರಹಗಳು 8ನೇ ಮನೆಯಲ್ಲಿದ್ದಾವೆ. ಕೇತು ಮಹಾದಶ ಶುರುವಾಗಿರೋ ಕಾರಣಕ್ಕಾಗಿ ಸ್ವಲ್ಪ ಆಸ್ಟ್ರಾಲಜಿ ಹತ್ಕೊಂಡಿದೆ. ಯಾವಾಗ ಕೇತು ಮಹಾದಶ ಅದು ಎಂಡ್ ಆಗುತ್ತೆ, ಆಗ ಆಸ್ಟ್ರಾಲಜಿನೂ ಕೂಡ ಎಂಡ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ಆಗ ಶುಕ್ರ ಮಹಾದಶೆಯಲ್ಲಿ ನಮ್ಮದು 90% ಗಮನ ಏನಿದೆ ಮೆಡಿಕಲ್ ಫೀಲ್ಡ್ ಕಡೆ ಹೋಗುವಂಥ ಚಾನ್ಸಸ್ ದಟ್ಟವಾಗುತ್ತೆ. ಓಕೆ, ಸೊ ಅದು ಇದರ ಲಕ್ಷಣನೂ ಕೂಡ ಈಗ ಕಾಣಿಸ್ತಾ ಇದೆ, ಮುಗಿಯಕ್ಕೆ ಬಂದಿದೆ ಕೇತು ಮಹಾದಶ ಕೂಡ. ಓಕೆ, ಇನ್ನೂ 2 ವರ್ಷ ಇದೆ, ಬಟ್ ಸ್ಟಿಲ್ ಅದರ ಲಕ್ಷಣ ಸ್ವಲ್ಪ ಅದು ಮುಂದಾಗುವಂಥದ್ದು ಪೀಠಿಕೆ ಏನಿದೆ ಈಗಲೇ ಆಗ್ತಾ ಬರ್ತದೆ. ಓಕೆ, ಸೊ ಇವತ್ತು ಕೂಡ ಒಂದು ಜಾತಕ ವಿಶ್ಲೇಷಣೆ ಮಾಡೋಣ ಮಿತ್ರೆ. ನೀವು ಏನಿದೆ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಚಾರ್ಟ್ ಹಾಕ್ಕೊಳ್ಳಿ, ನಾನು ನಾರ್ತ್ ಇಂಡಿಯನ್ನಲ್ಲಿ ಹಾಕ್ತೀನಿ. 25/5/1984 4 AM ಬೆಳಗಿನ ಜಾವ ದಕ್ಷಿಣ ಕನ್ನಡದಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ ಹಾಕ್ಕೊಳ್ಳಿ. ಇವರ ಕ್ವಶನ್ ಏನು ಅಂದರೆ, ಕಳೆದ 8 ವರ್ಷದಿಂದ ಅವರು ಹೋಟೆಲ್ ಉದ್ಯಮ ಅಥವಾ ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಲಾಸ್ ಆಗಿದೆ ಸರ್, ಮುಂದೆ ಏನು ಮಾಡಬೇಕು ಅಂತ. ನಾನು ಹೇಳಿದೆ, ಮುಂದೆ ಮತ್ತೆ ಹೋಟೆಲ್ ಮಾಡಿ ಅಂತ ಹೇಳಿದ್ದೇನೆ. ಸೊ ನಿಮಗೆ ಆಶ್ಚರ್ಯ ಅನಿಸ್ಬೋದು ಯಾಕೆ ಆ ಥರ ಹೇಳಿದೆ ಅಂತ. ನೋಡಿ, ಜಾತಕ ನೋಡ್ತಾ ಬರೋಣ. ವೃತ್ತಿ ಅಥವಾ ಉದ್ಯೋಗವನ್ನು ಜಾತಕದಲ್ಲಿ ನೋಡಬೇಕಾದ್ರೆ ಓನ್ಲಿ ಜಾತಕ ನೋಡಬಾರ್ದು ಮಿತ್ರೆ. ಓನ್ಲಿ ಜಾತಕ ಯಾವತ್ತೂ ನೋಡಬಾರ್ದು. ಸ್ವಲ್ಪ ಹಿಸ್ಟ್ರಿ ಕಲೆ ಹಾಕಬೇಕು ವ್ಯಕ್ತಿದು. ಆ ವ್ಯಕ್ತಿ ಡಿಗ್ರಿ ಏನಿದೆ, ಏನು ಓದ್ಕೊಂಡಿದ್ದಾನೆ, ಮತ್ತು ಲಾಸ್ಟ್ 5 ವರ್ಷ 6 ವರ್ಷ 7 ವರ್ಷದಲ್ಲಿ ಯಾವ ಫೀಲ್ಡಲ್ಲಿ ಆತ ಕೆಲಸ ಮಾಡಿದ್ದಾನೆ, ಯಾವ ಫೀಲ್ಡಲ್ಲಿ ನಾಲೆಜ್ ಇದೆ, ಮತ್ತು ಅವರ ವಂಶ ಪಾರಂಪರಿಕವಾಗಿ ಯಾವ ವೃತ್ತಿಯಲ್ಲಿದ್ದಾರೆ, ಮತ್ತು ಅವನಿಗೆ ಇಂಟ್ರೆಸ್ಟ್ ಯಾವುದರಲ್ಲಿದೆ, ಇವೆಲ್ಲವೂ ಕೂಡ ಗಮನಕ್ಕೆ ಇಟ್ಕೋಬೇಕು. ಆಸ್ಟ್ರಾಲಜಿ ಅಂದರೆ ಓನ್ಲಿ ಜಾತಕ ನೋಡಬಾರ್ದು. ನಮ್ಮ ಫ್ರೆಂಡ್ ಹೋಟೆಲ್ ಮಾಡಿದ್ದಾನೆ, ನಾನು ಮಾಡ್ತೀನಿ. ನಮ್ಮ ಫ್ರೆಂಡು ಶೇರ್ ಮಾರ್ಕೆಟ್ ಮಾಡ್ತಾ ಇದ್ದಾನೆ, ತುಂಬ ದುಡ್ಡು ಮಾಡಿದ್ದಾನೆ, ನಾನು ಮಾಡ್ತೀನಿ. ನಮ್ಮ ಫ್ರೆಂಡು ಮೆಡಿಕಲ್ ಹಾಕಿದ್ದಾನೆ, ತುಂಬ ದುಡ್ಡು ಮಾಡಿದ್ದಾನೆ, ನಾನು ಮಾಡ್ತೀನಿ. ನಮ್ಮ ಫ್ರೆಂಡ್ ಯೂಟ್ಯೂಬರ್ ಆಗಿದ್ದಾನೆ, ತುಂಬ ದುಡ್ಡು ಮಾಡಿದ್ದಾನೆ, ನಾನು ಮಾಡ್ತೀನಿ. ಅಟ್ಟರ್ ಫ್ಲಾಪ್ ಆಗ್ತಾರೆ, ಅಟ್ಟರ್ ಫ್ಲಾಪ್. ಓಕೆ, ನೀವು ಅದರಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ₹1 ದುಡ್ಡು ಬರಲ್ಲ, ಸಂಪೂರ್ಣವಾಗಿ ಲಾಸ್ ಆಗಿ ಮನೆ ಮಠ ಮಾರ್ಕೊಂಡು ಹೋಗ್ತೀರಾ ಮತ್ತೊಬ್ಬರದ್ದು ಫಾಲೋ ಮಾಡಿದರೆ. ಇದು ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ. ಸೊ ನಾನು ಯಾಕೆ ಇವರಿಗೆ ಆಲ್ರೆಡಿ 8 ವರ್ಷದಿಂದ ಹೋಟೆಲ್ ಬಿಸ್ನೆಸ್ ಮಾಡಿ ಸೋತು ಸುಣ್ಣವಾದರೂ ಕೂಡ ಮತ್ತೆ ಅದನ್ನೇ ಮುಂದುವರಿಯಿರಿ ಅಂತ ಹೇಳಲಿಕ್ಕೆ ಕಾರಣ ಏನು ಅಂದರೆ, ನೋಡಿ, ಜಾತಕದಲ್ಲಿ 2ನೇ ಮನೆ ತುಂಬ ಸ್ಟ್ರಾಂಗ್ ಆಗಿದೆ. 2ನೇ ಮನೆಯಲ್ಲಿ ಇವರಿಗೆ ರಾಹು, ಶುಕ್ರ ಮತ್ತು ಸೂರ್ಯ ಕೂತ್ಕೊಂಡಿದ್ದಾನೆ. ಓಕೆ, ಶುಕ್ರ ರಾಹು ಇವೆರಡು 2ನೇ ಮನೇಲಿ ಕೂತ್ಕೊಂಡ್ರೆ ವ್ಯಕ್ತಿ ಜ್ಯುವೆಲ್ರಿ ಬಿಸ್ನೆಸ್ ಮಾಡಬೇಕು. ಬಂಗಾರ, ಬೆಳ್ಳಿ, ಅದು ರೋಡ್ ಗೋಲ್ಡ್ ಆದರೂ ಇರ್ಬೋದು, ಒರಿಜಿನಲ್ ಗೋಲ್ಡ್ ಆದರೂ ಫ್ಯಾಷನ್ ಡಿಸೈನಿಂಗು. ಓಕೆ, 2ನೇ ಮನೆ ಏನಿದೆ ಫುಡ್ ಇಂಡಸ್ಟ್ರಿಗೂ ಕೂಡ ಬರುತ್ತೆ. ಕೇಟ್ರಿಂಗ್, ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಕೇಟ್ರಿಂಗ್ ಇರ್ಬೋದು, ಹೋಟೆಲ್ ಇರ್ಬೋದು, ರಸ್ತೆ ಬದಿಯಲ್ಲಿ ಹಾಕಿ ಮಾಡುವಂಥ ಕಾರ್ಟಲ್ಲಿ ಮಾಡುವಂತಹ ಫುಡ್ ಬಿಸ್ನೆಸ್ ಇರ್ಬೋದು, ಇವೆಲ್ಲವೂ ಕೂಡ 2ನೇ ಮನೇಲಿ ಬರ್ತದೆ. ಓಕೆ, ಅದಕ್ಕಿಂತಲೂ ಮುಖ್ಯವಾಗಿ 10ನೇ ಮನೆ ಸ್ವಾಮಿ, 11ನೇ ಮನೆ ಸ್ವಾಮಿ ನೋಡಬೇಕು. ಇಲ್ಲೇನಾಗಿದೆ, 10, 11ನೇ ಮನೆ ಸ್ವಾಮಿ ಶನಿ ಉಚ್ಚನಾಗಿ 7ನೇ ಮನೆಯಲ್ಲಿ ಕೂತಿದ್ದಾನೆ. ಓಕೆ, ಇದು ಅದ್ಭುತವಾದ್ದು. ಶನಿ ಜೊತೆ ಮಂಗಳನೂ ಕೂಡ ಇದ್ದಾನೆ. ಶನಿ ಮಂಗಳ 7ನೇ ಮನೆಯಲ್ಲಿ ಉಚ್ಚ ಶನಿ ಜೊತೆ ಮಂಗಳ ಇದ್ದರೆ ಸಾಮಾನ್ಯವಾಗಿ ಕಟ್ ಮಾಡುವಂಥ ವೃತ್ತಿಯಲ್ಲಿ ಇರ್ತಾರೆ. ಕಟ್ ಏನು, ಸರ್ಜನ್ ಆಗ್ಬೋದು, ಮೆಟಲ್ ಕಟ್ ಮಾಡುವಂಥದ್ದು ಉದ್ಯೋಗದಲ್ಲಿರ್ಬೋದು, ಅಥವಾ ಇನ್ನೇನೋ ಒಂದು ಕಟ್ಟಿಂಗ್ ಬಿಸ್ನೆಸ್, ಸರ್ಜನ್ಸ್, ಗೈನಕಾಲಜಿ ಸರ್ಜನ್ಸು, ಇವೆಲ್ಲವೂ ಕೂಡ ಸ್ಪೆಷಲ್ ಕಾಂಬಿನೇಷನ್ ಹಿಂಗೆ ಇರ್ತದೆ. ಓಕೆ, ಸೊ ಜಾತಕ ಮತ್ತು ಒಂದು ಜಾತಕ ನಾನು ನೋಡಿದ್ದೀನಿ, ಶುಕ್ರ ರಾಹು 2ನೇ ಮನೆಯಲ್ಲಿ, ಮತ್ತು ಹಿ ವಾಸ್ ಎ ಲಾರ್ಡ್ ಆಫ್ 10th ಹೌಸ್ ಆಲ್ಸೋ. ಕೋಟಿಗಟ್ಟಲೆ ಡೈಮಂಡ್ ಬಿಸ್ನೆಸ್, ಫಾರೆನ್ನಲ್ಲಿ
ಕೋಟಿ ಲೆಕ್ಕದಲ್ಲಿ ಡೈಮಂಡ್ ಬಿಸ್ನೆಸ್ ವಿತ್ ಮಲ್ಟಿಪಲ್ ಅಫೇರ್ಸ್ ವಿತ್ ವುಮನ್. ಓಕೆ, ಸೊ ಅವನ ಹೆಂಡತಿ ನನ್ನ ಕನ್ಸಲ್ಟೇಷನ್ ತೊಗೊಂಡಿದ್ರು. ವ್ಯಕ್ತಿ ಕೋಟಿ ಲೆಕ್ಕದಲ್ಲಿ ಡೈಮಂಡ್ ಬಿಸ್ನೆಸ್ ಮಾಡ್ತಾರೆ ಫಾರಿನಲ್ಲಿ ವಿತ್ ಹ್ಯಾವಿಂಗ್ ಎ ಮಲ್ಟಿಪಲ್ ಅಫೇರ್ಸ್ ವಿತ್ ವುಮನ್. ಅದು ನಿಜ. ಶುಕ್ರ ರಾಹು 70% ಕೇಸಸಲ್ಲಿ ಅದು ಕೊಡುತ್ತೆ. ಓಕೆ, ಮಹಿಳೆಯ ಜಾತಕದಲ್ಲಿಯೂ ಕೂಡ ಇದ್ದರೂ ಕೂಡ ಗಂಡನನ್ನು ಫ್ರಾಡ್ ಮಾಡೋ ಚಾನ್ಸಸ್ ಇರುತ್ತೆ. ಪುರುಷನ ಜಾತಕದಲ್ಲಿ ಇದ್ದರೂ ಕೂಡ ಹೆಂಡತಿ ಜೊತೆ ಫ್ರಾಡ್ ಮಾಡೋ ಚಾನ್ಸಸ್ ಇರುತ್ತೆ. ಅದು ಸೆಕ್ಷುವಲಿ ಇರ್ಬೋದು, ಏನು ಬೇಕಾದ ಯಾವುದೇ ಆ್ಯಂಗಲಲ್ಲಿಯೂ ಕೂಡ ಇರ್ಬೋದು. ಬರೀ ಚಾಟಿಂಗ್ ಮಾಡ್ಬೋದು ಅಥವಾ ಫ್ಲರ್ಟಿಂಗ್ ಮಾಡ್ಬೋದು, ಏನು ಬೇಕಾದ್ರು. 70%, ನಾಟ್ 30% ಕೇಸಸಲ್ಲಿ ಏನೋ ಒಂದು ಯಾವುದೋ ಗುರು ಇರ್ಬೋದು, ಜೊತೆಗೆ ಗುರುವಿನ ದೃಷ್ಟಿ ಇರ್ಬೋದು, ಅಥವಾ ಏನೋ ಒಂದು ಧಾರ್ಮಿಕ ಆ್ಯಂಗಲಲ್ಲಿ ಜಾತಕ ಇದ್ದರೆ ಆ ಥರದ್ದು ಸ್ವಲ್ಪ ತಪ್ಪಿಸ್ತಾರೆ. ಓಕೆ, ಬಟ್ ಸ್ಟಿಲ್ ಶುಕ್ರ ರಾಹು ಇಸ್ ನಾಟ್ ಗುಡ್ ಫಾರ್ ರಿಲೇಷನ್ಶಿಪ್ ಇನ್ ಎನಿ ಹೌಸ್, ಸ್ಪೆಷಲಿ 2, 1, 7 ಇದರಲ್ಲಿ ಸ್ವಲ್ಪ ಖತರ್ನಾಕ್ ಇರ್ತದೆ. 5ನೇ ಮನೆ ಕೂಡ. ಓಕೆ, ಸೊ ಏನೋ ಒಂದು ಕಾರಣಕ್ಕೆ ಹೋಟೆಲ್ ಬಿಸ್ನೆಸ್ಸಲ್ಲಂತೂ ಹೋಗಿದ್ದಾರೆ. ಸೊ ಇವರಂತೂ ಏನು ಸರ್ಜನ್ ಆಗೋಕ್ಕಾಗಲ್ಲ, ಡೈಮಂಡ್ ಬಿಸ್ನೆಸ್ ಅಂತೂ ಮಾಡೋಕ್ಕಾಗಲ್ಲ. ಆಲ್ರೆಡಿ 7-8 ವರ್ಷದ ಅನುಭವ ಯಾವುದ್ರಲ್ಲಿದೆ? ಹೋಟೆಲ್ ಬಿಸ್ನೆಸ್ಸಲ್ಲಿದೆ. ಸೊ ಅದನ್ನೇ ಮುಂದುವರಿಸಿ ಅಂತ ಹೇಳಿದೆ. ಯಾಕೆ ಮುಂದುವರಿಸ್ಬೇಕು? ಕಾರಣ ಲಾಸ್ ಯಾಕಾಯಿತು ಅಂತ ತಿಳ್ಕೊಳ್ಳೋಣ, ಅದನ್ನೇ ಯಾಕೆ ಮುಂದುವರಿಸ್ಬೇಕು ಅಂತ ತಿಳ್ಕೊಳ್ಳೋಣ. ಓಕೆ, ಲಾಸ್ ಆಗ್ಲಿಕ್ಕೆ ಮುಖ್ಯವಾದ ಕಾರಣ 2. ಇವ್ರೇನು ಹೋಟೆಲ್ ಬಿಸ್ನೆಸ್ ಶುರು ಮಾಡಿದ್ರಲ್ಲ, ಅವತ್ತಿನ ದಿನಾನೇ ಇವರಿಗೆ ಕೇತು ಮಹಾದಶೆ ಶುರುವಾಗಿದೆ. ದ ಸೇಮ್ ಡೇ, ಯಾವ ದಿನ ಹೋಟೆಲ್ ಬಿಸ್ನೆಸ್ ಶುರು ಮಾಡಿದ್ರು ಅವತ್ತಿನ ದಿನನೇ ಕೇತು ಮಹಾದಶ, ಸುದೀರ್ಘವಾದ 7 ವರ್ಷದ ದಶ ಶುರುವಾಗಿದೆ. ಕೇತು ಎಲ್ಲಿದ್ದಾನೆ? ಕೇತು 11ನೇ ಮನೆಯಲ್ಲಿದ್ದರೆ ಲಾಭ ಮಾಡಿಕೊಡ್ಬೋದು, 2ನೇ ಮನೆಯಲ್ಲಿದ್ದರೆ ಲಾಭ ಮಾಡಿಕೊಡ್ಬೋದು. ಬಟ್ ಹೀ ಈಸ್ ಇನ್ 8ನೇ ಮನೆ. 8ನೇ ಮನೆಯಲ್ಲಿ ಕೂತ್ಕೊಂಡಿರುವಂಥ ಕೇತು ಯಾವತ್ತೂ ಕೂಡ ನಿಮಗೆ ದುಡ್ಡಿನಿಂದ ಸಂತೋಷ ಕೊಡೋದಿಲ್ಲ, ದುಡ್ಡು ಕೊಡೋದಿಲ್ಲ. ಹಾಗಾದರೆ ಏನು ಕೊಡ್ತಾನೆ? ಕೇತು 8ನೇ ಮನೆಯಲ್ಲಿದ್ದಾಗ ವ್ಯಕ್ತಿಗೆ ಆಧ್ಯಾತ್ಮ, ಧ್ಯಾನ, ಯೋಗ, ಪ್ರಾಣಾಯಾಮ ಇಂಥ ವಸ್ತುಗಳಿಂದ ಸುಖ ಕೊಡ್ತಾನೆ, ಸಂತೋಷ ಕೊಡ್ತಾನೆ, ಉಲ್ಲಾಸ ಕೊಡ್ತಾನೆ. ಆದರೆ ಈಗಿನ ಕಾಲದ ಜನರಿಗೆ ಅದು ಬೇಕಿಲ್ಲ, ಬೇಕಿರೋದು ದುಡ್ಡು. ಸೊ ಆ ಕಾರಣಕ್ಕೆ ಕೇತು ಮಹಾದಶದಲ್ಲಿ ಹೋಟೆಲ್ ಬಿಸ್ನೆಸ್ ಹಾಕಿರೋ ಕಾರಣಕ್ಕಾಗಿ ಇದು ಪಡ್ಕೊಂಡು ಹೋಗಿರೋದು. ಓಕೆ, ಮಾಡ್ಬೋದು ಹೋಟೆಲ್ ಬಿಸ್ನೆಸ್, ಏನು ಮಾಡ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ. ನೀನು ಮಾಡಪ್ಪ, ನಾನು ದುಡ್ಡು ಕೊಡಲ್ಲ ಅಂತ ಹೇಳ್ತಾನೆ ಅಷ್ಟೇ. ಓಕೆ, ಕೇತು ನೀನು ಮಾಡು, ಕಷ್ಟಪಡು, ಹೋಟೆಲ್ ಬಿಸ್ನೆಸ್ ಮುಂದುವರ್ಸು, ದಿನನಿತ್ಯ ನಿನಗೇನು ತಿನ್ನಲಿಕ್ಕೆ, ಊಟಕ್ಕೆ, ಬಟ್ಟೆಗೆ ಏನು ಬೇಕೋ ಅಷ್ಟು ನಾನು ಕೊಡ್ತೀನಿ, ಆದರೆ ಹೆಚ್ಚಿನ ದುಡ್ಡು ನಾನು ಕೊಡಲ್ಲ ಅಂತ ಹೇಳ್ತಾನೆ ಕೇತು. ಓಕೆ, ಅದು ಒಂದು ಕಾರಣದಿಂದ ಅವ್ರದ್ದು ಹೋಟೆಲ್ ಬಿಸ್ನೆಸ್ ನಡೀಲಿಲ್ಲ. ಸೆಕೆಂಡ್ ಬಹಳ ಮುಖ್ಯವಾದ ಕಾರಣ ಹೋಟೆಲ್ ಬಿಸ್ನೆಸ್ ನಡೀದೇ ಇರೋದಕ್ಕೆ ಶನಿ 7.5 ಮೀನರಾಶಿ ಬರುತ್ತೆ. ಮೇಲಾಗಿ 12ನೇ ಮನೆಯಲ್ಲಿ ಬಂದಿದೆ ಮೀನರಾಶಿ. ಇಟ್ಸ್ ಅಟ್ಟರ್ ಫ್ಲಾಪ್ ಅಂತಲೇ ಅರ್ಥ. ಓಕೆ, ನಮ್ಮ ಪರಿಚಯದಸ್ತರೊಬ್ರದ್ದು ಕುಂಭರಾಶಿ 12ನೇ ಮನೆಯಲ್ಲಿ ಬಂದಿದೆ. ಶನಿ 7.5 ಸ್ಟಾರ್ಟ್ ಆದಾಗ 35 ತೊಲೆ ಬಂಗಾರ ಮನೆಯಿಂದ ಕಳ್ತನ ಆಗುತ್ತೆ. ನೆಕ್ಸ್ಟ್ ಅವ್ರಿಗೆ ಸ್ವಲ್ಪ ಕ್ಯಾನ್ಸರ್ ಥರ ಆಯಿತು. ಓಕೆ, ಸೊ ಯಾಕಂದರೆ 12ನೇ ಮನೆ ಲಾಸಿನ ಮನೆ, ವ್ಯಯಸ್ಥಾನ. ಮೇಲಾಗಿ ಕೇತು ಮಹಾದಶದೊಳಗಡೆ ಶನಿ 7.5, ಸೊ ಡಬಲ್ ಫ್ಲಾಪ್ ಇದು. ಓಕೆ, ಸೊ ಆ ಕಾರಣಕ್ಕೆ ಹೋಟೆಲ್ ಬಿಸ್ನೆಸ್ ಸ್ಟಾಪ್ ಆಯಿತು, ನಡೀಲಿಲ್ಲ, ಲಾಸ್ ಆಯಿತು. ನಾನು ಮತ್ತೆ ಅದನ್ನೇ ಈಗ ಶುರು ಮಾಡ್ಲಿಕ್ಕೆ ಹೇಳಿದ್ದೀನಿ. ಕಾರಣ 8 ವರ್ಷಗಳ ಕಾಲ ವ್ಯಕ್ತಿಗೆ ಆ ಫೀಲ್ಡ್ ನನ್ನ ಅನುಭವ ಇದೆ. ಇದು ನಮ್ಮ ಪ್ರೊಬೇಷನರಿ ಪೀರಿಯಡ್ ಇದ್ದಂಗೆ ಮಿತ್ರೆ. ಇದು ಆ್ಯಕ್ಚುಲಿ ನಾವು ಲಾಸ್ ಅಂತ ತಿಳ್ಕೊಬಾರ್ದು, ಅನುಭವ ಅಂತ ತಗೋಬೇಕು. ನೋಡಿ, ಹೋಟೆಲ್ ಬಿಸ್ನೆಸ್ ಒನ್ ಆಫ್ ದಿ ಟಫೆಸ್ಟ್ ಬಿಸ್ನೆಸ್. ಓಕೆ, ತುಂಬ ಜನರು ಯಾರು ಕಾಪಿ ಮಾಡ್ಕೊಂಡು ಶುರು ಮಾಡ್ತಾರೆ, ಲಾಸ್ ಆಗ್ತಾರೆ. ಒಂದಿನ ಅಡುಗೆ ಬಟ್ಟ ಬರಲ್ಲ, ಸರ್ವರ್ಸ್ ಬರಲ್ಲ, ನಾವೇ ಪಾತ್ರೆ ತೊಳೆಯೋಕೆ ರೆಡಿ ಇರಬೇಕು, ಅಡುಗೆ ಮಾಡೋಕೆ ರೆಡಿ ಇರಬೇಕು, ಸಾಮಾನು ತರಬೇಕು, ಎಲ್ಲ ಭಾಳ ಇದೆ. ಬೆಳಿಗ್ಗೆ 5 ಗಂಟೆಗೆ ಶುರುವಾಗಿದ್ದು ರಾತ್ರಿ 10 ಗಂಟೆಗೆ ಕ್ಲೋಸ್ ಮಾಡಬೇಕು. ಸೊ ಒನ್ ಆಫ್ ದಿ ಟಫೆಸ್ಟ್. ಓಕೆ, ಸೊ ಈ ವ್ಯಕ್ತಿಗೆ 8 ವರ್ಷಗಳ ಕಾಲ ಹೋಟೆಲ್ ಬಿಸ್ನೆಸ್ಸಲ್ಲಿ ಅನುಭವ ಇದೆ. ಓಕೆ, ಅನುಭವ ಇದ್ದಾಗ ಅದರಲ್ಲಿ ಪರಿಣಿತಿ ಹೊಂದಿರ್ತಾರೆ, ಜ್ಞಾನ ಬಂದಿರುತ್ತೆ, ಅದರದ್ದು ಕಷ್ಟ ಏನಿದೆ ಗೊತ್ತಿರುತ್ತೆ, ಮತ್ತು ಜಾತಕದಲ್ಲಿಯೂ ಕೂಡ 2ನೇ ಮನೆ ಸ್ಟ್ರಾಂಗ್ ಇದೆ. ನೆಕ್ಸ್ಟ್ ಅಪ್ಕಮಿಂಗ್ ಶನಿ 7.5 ಮುಕ್ತಾಯದ ಹಂತದಲ್ಲಿದೆ, ಶುಕ್ರ ಮಹಾದಶೆ ಶುರು ಆಗ್ತಾ ಇದೆ. ಸೊ ಇದು ಎಲ್ಲೋ ಏನು ಹೇಳ್ಕೊಡುತ್ತೆ, ಅಗೇನ್ ಯು ಹ್ಯಾಸ್ ಟು ಸ್ಟಾರ್ಟ್ ಹಿಸ್ ಹೋಟೆಲ್ ಬಿಸ್ನೆಸ್. ಅವ್ರು ಒಂದು ನನಗೆ ಕ್ಲೂ ಕೊಟ್ಟರು, ಅದು ನನಗೆ ಭಾಳ ಸಹಾಯಕಾರಿ ಆಯಿತು. ತುಂಬ ಜನ ಜಾತಕ ವಿಶ್ಲೇಷಣೆ ಮಾಡುವಾಗ ಕೆಲವೊಂದು ವಿಷಯಗಳನ್ನು ಮುಚ್ಚಿಡ್ತಾರೆ. ಇವನೇ ಹೇಳಿ ನೋಡೋಣ, ಇವನಿಗೆ ಎಷ್ಟು ನಾಲೆಜ್ ಇದೆ ತಿಳ್ಕೊಳ್ಳೋಣ, ಇವನು ಬಾಯಿಂದ ಬರುತ್ತಾ ಅನ್ನೋದು ಕಾಯ್ತಾ ಇರ್ತಾರೆ. ಅದು ಕಾಯೋದೇನಿದೆ ಅದು ನಿಮಗೆ ಲಾಸ್ ಅದು. ಓಕೆ, ಒಬ್ಬರ ಜ್ಞಾನವನ್ನು ಚೆಕ್ ಮಾಡ್ಲಿಕ್ಕೆ ಹೋದರೆ ನಿಮಗೆ ಲಾಸ್ ಅದು. ಯಾಕಂದರೆ ಜ್ಯೋತಿಷ್ಯ ಭಾಳಷ್ಟು ಇರ್ತದೆ. ಶುಕ್ರ 2ನೇ ಮನೇಲಿ ಕೂತ್ಕೊಂಡ್ರೆ ಅದು ನಾಟ್ ಓನ್ಲಿ ಹೋಟೆಲ್ ಬಿಸ್ನೆಸ್, 1000 ವೃತ್ತಿಗಳು ಬರ್ತಾವೆ ಅದರಲ್ಲಿ. ನಾನೆಲ್ಲಿ ನಿಮ್ಮ 1000 ವೃತ್ತಿಗಳನ್ನು ನೋಡ್ಕೊಳ್ತಾ ಹೋಗಿ, ನೀವು ಕ್ಲೂ ಕೊಡ್ತಾ ಹೋದರೆ ಅದು ಎಸ್ ಆರ್ ನೋ ನಾವು ಹೇಳ್ತಾ ಹೋಗ್ತೀವಿ, ಆಗುತ್ತೋ ಇಲ್ಲ ಅಂತ.
ಓಕೆ. ಸೊ ವ್ಯಕ್ತಿ ಜ್ಯುವೆಲ್ರಿ ಬಿಸ್ನೆಸ್ಸು ಅಕ್ಕಸಾಲಿಗೆ ಇದೇನು ಬ್ಲ್ಯಾಕ್ ಸ್ಮಿತ್ ಇದ್ರಲ್ಲಿ ಏನು ಗಂಧ ಗಾಳಿಯೂ ಗೊತ್ತಿಲ್ಲ ಅಂದ್ರೆ ಅವ್ನು ಎಲ್ಲಿ ಮಾಡ್ತಾನ ಬಿಸ್ನೆಸ್? ಮಾಡೋದಿಲ್ಲ. ಓಕೆ. ಸೊ ಶುಕ್ರ 2ನೇ ಮನೇಲಿ ಕೇಟ್ರಿಂಗು, ಜ್ಯುವೆಲ್ರಿ, ಫ್ಯಾಷನ್ ಡಿಸೈನಿಂಗ್, ಫುಡ್ ಇಂಡಸ್ಟ್ರಿ, ಮಹಿಳೆಯರಿಗೆ ಸಂಬಂಧಪಟ್ಟದ್ದು, ಪಾರ್ಲರು ಬಹಳಷ್ಟು ಬರ್ತವೆ. ಓಕೆ. ಬ್ಯಾಂಕಿಂಗ್ ಸೆಕ್ಟರ್, ಯಾಕಂದ್ರೆ ಅವನು 6ನೇ ಮನೆ ಸ್ವಾಮಿಗೆ 2ನೇ ಮನೇಲಿ ಕೂತ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಹೋಗ್ತಾನೆ. 10ನೇ ಮನೆ ಸ್ವಾಮಿ ಹೋಗಿ 2ನೇ ಮನೇಲಿ ಕೂತ್ರೆ ಬ್ಯಾಂಕ್ ಅಲ್ಲಿ ನೌಕರಿ ಮಾಡುವಂಥದ್ದು. ಮತ್ತೆ ಬ್ಯಾಂಕ್ ಅಲ್ಲಿ ಏನ್ ಬರುತ್ತೆ? ಅದರಲ್ಲಿ ಮತ್ತೊಂದು ಬರ್ತದೆ. ಮ್ಯಾನೇಜರ್ ಆಗ್ಬೋದು, ಕ್ಯಾಶಿಯರ್ ಆಗ್ಬೋದು, ಕ್ಲರ್ಕ್ ಆಗ್ಬೋದು, ಅಥವಾ ಇನ್ನೇನೋ ಒಂದು ಯೂನಿಯನ್ ಲೀಡರ್ ಆಗ್ಬೋದು ಬ್ಯಾಂಕಲ್ಲಿ. ಭಾಳಷ್ಟು ಬರ್ತವೆ ಮತ್ತದರಲ್ಲಿ. ಓಕೆ. ಅಥವಾ ಚಿಕ್ಕ ಪ್ರಮಾಣದಲ್ಲಿ ಸಂಘಗಳಿರ್ತವೆ ಸಾಲ ಕೊಡುವಂಥದ್ದು, ಅದರಲ್ಲಿ ಹೋಗ್ಬೋದು. ನಾಟ್ ಓನ್ಲಿ ದೊಡ್ಡ ಬ್ಯಾಂಕ್ ಅಲ್ಲ, ಚಿಕ್ಕ ಸಹಕಾರಿ ಪತ್ತಿನ ಸಂಘ ಉದ್ಯೋಗ ಅಂಥದ್ರಲ್ಲಿ ಏನೋ ಕೆಲ್ಸಕ್ಕೆ ಹೋಗ್ಬೋದು. ಇವೆಲ್ಲ ಇರ್ತವೆ. ಓಕೆ. ಸೊ ಅವ್ರು ಏನು ಕ್ಲೀವ್ ಕೊಟ್ಟರು ಅಂದರೆ, ಸರ್ ನನಗೊಬ್ಬರು ಪರಿಚಯ ಆಗಿದ್ದಾರೆ, ಅವರೇ ಎಲ್ಲ ಹೋಟೆಲ್ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಡ್ತೀನಿ, ನೀನು ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಇದು ಏನು ಸರ್ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿ. ಅದ್ಭುತವಾಗಿದೆ ಅಂತ ಹೇಳಿ. ಅದ್ಭುತ. ಇದೇ ಕಾರಣಕ್ಕೆ ನೋಡಿ ಜಾತಕ ಹೆಂಗೆ ಕೆಲಸ ಮಾಡ್ತಾರೆ. ಈ ವ್ಯಕ್ತಿಗೆ ಮೊದಲು 7-8 ವರ್ಷದ ತನಕ ಆ ಫೀಲ್ಡಲ್ಲಿ ಓಕೆ ದುಡಿಸ್ತವೆ, ನಾಲೆಜ್ ಕೊಡ್ತವೆ, ಜ್ಞಾನ ಕೊಡ್ತವೆ, ಕಷ್ಟ ಏನು ಅಂತ ತಿಳಿಸ್ತವೆ. ನಂತರ ಒಂದು ಸುಂದರವಾದ ಬದುಕು ಸ್ಟಾರ್ಟ್ ಆಗುತ್ತೆ. ತುಂಬ ಜನ ನಮ್ಮ ಜಾತಕದಲ್ಲಿ ನೋಡ್ತೀವಿ ನಾವು ಕನ್ಸಲ್ಟೇಷನ್ಸು, ಡೇಟ್ ಆಫ್ ಬರ್ತ್ ನೋಡಿದ್ರೆ 20, 22, 25 ಏಜ್ ಆಗಿರ್ತವೆ. ಫಸ್ಟ್ ಕ್ವಶನ್ ಕೇಳೋದೆ, ಸರ್ ನಾನು ಕೋಟ್ಯಾಧಿಪತಿ ಆಗ್ತೀನ, ಲಕ್ಷಾಧಿಪತಿ ಆಗ್ತೀನ, ಏನೇನೋ ದೊಡ್ಡದು ಕೇಳ್ತವೆ ಅವು. ಓಕೆ. ಅವೆಲ್ಲ ವೇಸ್ಟ್, ಬೋಗಸ್ ಅವೆಲ್ಲ, ಹಂಗೇನು ಆಗೋದಿಲ್ಲ. ಓಕೆ. ವ್ಯಕ್ತಿಯ ಬದುಕು ಶುರು ಆಗೋದೇ 35ನೇ ವಯಸ್ಸಿನ ನಂತರ ಸ್ಟಾರ್ಟ್ ಅದು. ಓಕೆ. 35 ಅಂದರೆ 36ಕ್ಕೆ ಶ್ರೀಮಂತ ಅಂತಲ್ಲ, 35ಕ್ಕೆ ನಮ್ಮದು ಒಂದೊಂದು ಸ್ಟೆಪ್ಪು 90% ಜನರಲ್ಲಿ ಸ್ಟಾರ್ಟ್ ಆಗುತ್ತೆ. ಮಿಕ್ಕಿದ 10% ಜನರಲ್ಲಿ ಅಂಬಾನಿ ಪುತ್ರರಾಗಿ ಹುಟ್ಟಿರ್ತಾರೆ, ಶಾರುಖ್ ಖಾನ್ ಮಗನಾಗಿ ಹುಟ್ಟಿರ್ತಾನೆ, ಅವೆಲ್ಲ 10% ಕೇಸಸಲ್ಲಿ ಮಾತ್ರ. 90% ಕೇಸಸ್ಸಲ್ಲಿ 35 ವಯಸ್ಸಿನ ನಂತರವೇ ಉದಯ ಶುರುವಾಗುತ್ತೆ. ಇವನ್ ನಂದು ಕೂಡ 35ಇಂದನೇ ಶುರು ಆಗಿದೆ. ಅಲ್ಲಿ ತನಕ 0 ಇದ್ದೆ ನಾನು. ಓಕೆ. ಇವಾಗೇನೋ ಫುಲ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಅಟ್ ಲೀಸ್ಟ್ ನೆಮ್ಮದಿಯುತ ಜೀವನ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟೇ ನಾನು ಮಾತಾಡ್ತೇನೆ. ಓಕೆ. ಕೆಲವರು ಮಾತಾಡ್ತಿದ್ರೆ ಕೋಟಿ ಅಂತಾರೆ. ಓಕೆ. ನಮ್ಮ ಜಾತಕದಲ್ಲಿ ಪ್ರಬಲವಾದ ಧನಯೋಗ ಇಲ್ಲ ಅಂದರೆ ಕೋಟಿ ಆಸೆ ಬಿಟ್ಟು ಬಿಡಬೇಕು. ಓಕೆ. ಓನ್ಲಿ ನಮ್ಮ ಏನು ನೆಮ್ಮದಿಯುತ ಬದುಕಿಗಾಗಿ ಊಟ, ತಿಂಡಿ, ಸೂರು, ಮಕ್ಕಳಿಗೆ ಎಜುಕೇಷನ್ನು, ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಒಂದು ಅದ್ಭುತವಾದ ಫ್ಯಾಮಿಲಿ ಟ್ರಿಪ್, ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಒಂದು ಹೋಟೆಲ್ ಊಟ, ಇದು ನೆಮ್ಮದಿಯುತವಾದ ಬದುಕು ಅಂತಾರೆ. ನೋ ಸಾಲ, ನೋ EMIs. ಓಕೆ. ಇದು ನೆಮ್ಮದಿಯುತವಾದ ಬದುಕು ಅಂತಾರೆ. ಇಷ್ಟಿದ್ರೆ ಸಾಕು, ಅದಕ್ಕೆ ರಾಜಯೋಗ ಅಂತಾರೆ. ಓಕೆ. ಸೊ ಅದೊಂದು ಹಿಂಟ್ ಕೊಟ್ಟಿರೋದು. ಸೊ ಈ ಥರ ಬಂದಿದ್ದ ವ್ಯಕ್ತಿ ಮಾಡ್ಬೋದಾ? ಫಸ್ಟ್ ಮಾಡಿ ಅಂದರೆ. ಯಾಕೆ ಅಂದರೆ 10, 11ನೇ ಮನೆ ಸ್ವಾಮಿ ಶನಿ ಬಂದ್ಬಿಟ್ಟು 7ನೇ ಮನೆಯಲ್ಲಿ ಉಚ್ಚನಾಗಿ ಕೂತಿದ್ದಾನೆ. ಅದ್ಭುತವಾದ್ದು. ಅಪ್ಕಮಿಂಗ್ ಶುಕ್ರ ಮಹಾದಶೆ ಬರ್ತಾ ಇದೆ, ಶನಿ 7.5 ಎಂಡ್ ಆಗ್ತಾ ಇದೆ. ಸೊ ಹೋಟೆಲಲ್ಲಿ ನಾಲೆಜ್ ಇದೆ, 2ನೇ ಮನೇಲಿ ಶುಕ್ರರಾವು ಕೂತಿದ್ದಾರೆ. ಹಂತವಾಗಿ ಶುರು ಆಗುತ್ತೆ, ರಾತ್ರೋರಾತ್ರಿ ಏನಾಗಲ್ಲ. ಬಟ್ ಅದು ಅದ್ಭುತವಾದ್ದು ಕಾಂಬಿನೇಷನ್. ಯಾಕಂದರೆ ವ್ಯಕ್ತಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರುವಂಥ ಬಿಸ್ನೆಸ್ ಇದು. ಇವನ್ ಆ ಪಾರ್ಟ್ನರ್ ಇಲ್ಲ ಅಂದರೂ ಹೆಂಡತಿ ಜೊತೆ ಸೇರಿಕೊಂಡು ರಸ್ತೆ ಬದಿಯಲ್ಲಿ ಒಂದು ಚಿಕ್ಕ ಓಮ್ನಿ ವ್ಯಾನಲ್ಲಿಯೂ ಕೂಡ ಬೆಳಗ್ಗೆದು ತಿಂಡಿ, ದೋಸೆ, ಪಡ್ಡು ಮಾಡಿದರೂ ಕೂಡ ಅದ್ಭುತವಾಗಿ ಸಕ್ಸಸ್ ಸಿಗುತ್ತೆ. ಕಾರಣ ಏನು? 10ನೇ ಮನೆಯಲ್ಲಿ ಉಚ್ಚ ಶನಿ ಇದ್ದಾನೆ, 7ನೇ ಮನೆಯಲ್ಲಿ ಉಚ್ಚ ಶನಿ ಇದ್ದಾನೆ. 7ನೇ ಮನೆ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಅನ್ಯ ವ್ಯಕ್ತಿಯ ಜೊತೆ ಸೇರ್ಕೊಂಡು ಮಾಡುವಂಥ ಬಿಸ್ನೆಸ್. ಅದು ಪಡ್ಕೊಂಡು ಹೋಗುತ್ತೋ ಲಾಸ್ ಆಗುತ್ತೋ ಅದು ದಟ್ ಈಸ್ ಡಿಫ್ರೆನ್ಸ್. ಓಕೆ. ಅದು ಬೇರೆ ಮಾತು, ಅದು ಗ್ರಹಗತಿಗಳು ಹೇಳ್ತವೆ. ಓಕೆ. ರಾಹು ಈ ಥರದ್ದಿದ್ರೆ ಪಡ್ಕೊಂಡು ಹೋಗ್ತವೆ. ಬಟ್ ಸ್ಟಾರ್ಟ್ ಮಾಡ್ತಾನೆ. ಓಕೆ. ಸೊ ಸ್ಟಾರ್ಟ್ ಮಾಡಬೇಕು. 7ನೇ ಮನೆಯಲ್ಲಿ 10, 11ನೇ ಮನೆ ಸ್ವಾಮಿ ಉಚ್ಚನಾಗಿ ಕೂತ್ಕೊಂಡಾಗ ಯಾರೋ ಒಬ್ಬ ಬಂದು ನಾನೆಲ್ಲ ಹಾಕಿಕೊಡ್ತೀನಪ್ಪ, ಅದನ್ನು ನೀನು ನಡ್ಸ್ಕೊಂಡು ಹೋಗಂದ್ರೆ ಬಿಡಲೇಬಾರ್ದು. ಆಪರ್ಚುನಿಟಿ ಶನಿ ತಂದಿರುವಂಥ ಆಪರ್ಚುನಿಟಿ. ಅದು ಸ್ಲೋ ಇರ್ತದೆ ಬಟ್ ರೈಸ್ ಇರ್ತದೆ. 5 ವರ್ಷ ನಡೀಲಿ, ಎಷ್ಟು ನಡೀತದೆ ನಡೀಲಿ, ದುಡ್ಡು ಮಾಡ್ಕೊಂಡು ಮತ್ತೊಂದು ಇದು ಮಾಡಿ ಹೆಂಡತಿ ಜೊತೆ ಸೇರ್ಕೊಂಡು ಮಾಡಬೇಕು. ಓಕೆ. ಸೊ ಹೀಗಾಗಿ ಇವರಿಗೆ ಲಾಸ್ ಆಗಿದ್ರೂ ಪರವಾಗಿಲ್ಲ, ಈಗ ಅಪ್ಕಮಿಂಗ್ ಡೇಸ್ ಚೆನ್ನಾಗಿದ್ದಾವೆ, ಹೋಟೆಲ್ ಬಿಸ್ನೆಸ್ಸೇ ಮತ್ತೆ ಮುಂದುವರಿಸಿ ಅನ್ನೋ ಒಂದು ನಾನು ಅವರಿಗೆ ಹೇಳಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಓಕೆ. ಸೊ ನಿಮ್ಮಲ್ಲಿಯೂ ಕೂಡ ಜಾತಕ ವಿಶ್ಲೇಷಣೆ ಬೇಕಾದ್ರೆ ಕೇಳ್ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಲೋ ಇದೆ, ಆದರೂ ಕೂಡ ಯಾವಾಗಾದ್ರೂ ಒಮ್ಮೆ ಚರ್ಚೆ ಮಾಡೋಣ. ಓಕೆ. ಥ್ಯಾಂಕ್ ಯು. ಸ್ಟೇ ಹೆಲ್ದಿ.